ಒಂದೇ ಇದೆ. ಎರಡು ದೊಡ್ಡ ಬಾಕ್ಸ್ ಇದೆ. ಐ ಥಿಂಕ್ ಇದೇ ಬಿರಿಯಾನಿ ಇರಬೇಕು. ಇದು ವೆಜ್ ಮೀಲ್ಸ್ ಇರಬೇಕು. ಜೊತೆಗೆ 1 2 3 ಅಯ್ಯೋಯ್ಯೋ 4 5 6 7 8 9 10 ಇದು ನಾನ್ ವೆಜ್. ನಾನು ಗೆಸ್ ಮಾಡಿದೆ. ತಲಪಕಟ್ಟಿ XL ಚಿಕನ್ ಬಿರಿಯಾನಿ ಅಂತ. ಇದು ಬಂದುಬಿಟ್ಟು ನನಗೆ 329 ರೂಪಾಯಿ ಬಿದ್ದಿದೆ. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾನು ನಿಮ್ಮ ಚೇತನ್. ಏನಿವತ್ತು ಯಾವುದೇ ರೆಸ್ಟೋರೆಂಟಿಗೆ ಹೋಗಿಲ್ಲ, ನಾನು ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಯೂಟ್ಯೂಬೆಲ್ಲ ಶೂಟ್ ಮಾಡ್ತೀವಲ್ಲ, ಅದನ್ನೆಲ್ಲ ಎಡಿಟ್ ಮಾಡೋಂಥ ಜಾಗ. ಎಡಿಟಿಂಗ್ ನಡೀತಾ ಇತ್ತು. ಹಾಗಾಗಿ ಇವತ್ತು ಏನಾದರೂ ಡಿಫ್ರೆಂಟಾಗಿರಲಿ ಊಟ ಅಂತ ಅಂದ್ಕೊಂಡು ಒಂದು ವೆಜ್ ಮೀಲ್ಸು ಮತ್ತು ಒಂದು ಬಿರಿಯಾನಿ ತರಿಸಿದ್ದೀನಿ. ತುಂಬ ಒಂದು ಹಳೆಯ ರೆಸ್ಟೋರೆಂಟು. ಆ ರೆಸ್ಟೋರೆಂಟ್ ಬಂದುಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾನು ಒಂದು ಸಾರಿ ಟ್ರೈ ಮಾಡಿದ್ದೀನಿ ತಮಿಳ್ನಾಡಿಗೆ ಹೋದಾಗ. ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅದನ್ನೆಲ್ಲ ಯಾಕೆ ನಿಮಗೆ ತೋರಿಸ್ಬಾರ್ದು ಅಂದ್ಕೊಂಡು ಇವತ್ತು ಆರ್ಡ್ರ್ ಮಾಡಿದ್ದೀನಿ. ರೆಸ್ಟೋರೆಂಟ್ ಬಂದುಬಿಟ್ಟು ದಿಂಡಿಗಲ್ ತಲಪಕಟ್ಟಿ ಬಿರಿಯಾನಿ ಅಂತ. ಈ ರೆಸ್ಟೋರೆಂಟು ಶುರುವಾಗಿ ಒಂದು 67 ವರ್ಷ ಆಗಿದೆ ನಮ್ಮ ದೇಶದಲ್ಲಿ. ಇದನ್ನು ಮೊದಲು ಶುರು ಮಾಡಿದ್ದು ನಾಗಸ್ವಾಮಿ ಧನಬಾಲನ್ ಅನ್ನೋರು ತಮಿಳ್ನಾಡಲ್ಲಿ 1957ರಲ್ಲಿ. ನಮ್ಮ ಇಂಡಿಯಾದಲ್ಲೇ ಒಂದು 92 ಔಟ್ಲೆಟ್ ಇದೆ ಅವ್ರದ್ದು. 9 ಓವರ್ಸೀಸ್ ಇದೆ. ಫ್ರಾನ್ಸು, ಶ್ರೀಲಂಕಾ, USA ಅಲ್ಲೆಲ್ಲ ಸರ್ವಿಸ್ ಇದೆ. ಸೊ ಇವಾಗ ಅದನ್ನು ಆರ್ಡ್ರು ಮಾಡಿದ್ದೀನಿ. ಆರ್ಡ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರು ಬರಲಿ. ನಮಗೆ ಬಂದುಬಿಟ್ಟು ಇದು ಸ್ವಿಗ್ಗಿಲಿ ಎಷ್ಟಾಯಿತು ಅಂತ ಹೇಳಿದ್ರೆ, ನಿಮಗೆ ವೆಜ್ ಮೀಲ್ಸ್ ಒಂದು ಆರ್ಡ್ರ್ ಮಾಡಿದ್ದೀನಿ, ತಲಪಕಟ್ಟಿ ವೆಜ್ ಮೀಲ್ಸ್ ಅಂತ. ಇದು ಬಂದುಬಿಟ್ಟು 299 ಬಿತ್ತು ನಮಗೆ. ಈಗ ನೋಡೋಣ ಏನೇನು ಸಿಗುತ್ತೆ ಅಂತ. ನನಗೆ ಆಫರ್ ಏನೂ ಸಿಗಲಿಲ್ಲ. ಸೊ ನನಗೆ ಟೋಟಲ್ಲು ಬಂದುಬಿಟ್ಟು ನನಗೆ 683 ಬಂತು. ಫೌಂಡೆಡ್ ಇನ್ 1957 ಮಿಸ್ಟರ್ ನಾಗಸ್ವಾಮಿ ನಾಯ್ಡು ಆನಂದ ವಿಲಾಸ್ ಬಿರಿಯಾನಿ ಹೋಟೆಲ್, ದಿಂಡಿಗಲ್ಲು, ತಲಪಕಟ್ಟಿ. ಇವಾಗ ಓಪನ್ ಮಾಡೋ ಸಮಯ. ಬಿರಿಯಾನಿನ ಟ್ರೈ ಮಾಡೋಣ. ತಲಪಕಟ್ಟಿ ಆ್ಯಕ್ಚುಲಿ ನಾನಿದು ಪಾಂಡಿಚೇರಿಗೆ ಹೋದಾಗ ಒಂದ್ಸರಿ ಟ್ರೈ ಮಾಡಿದ್ದೆ. ನಾವು ಇಲ್ಲಿ ದೊನ್ನೆ ಬಿರಿಯಾನಿ, ಆಂಬೂರ್ ಬಿರಿಯಾನಿ ಎಲ್ಲ ಟ್ರೈ ಮಾಡಿ ಆಯಿತು. ಪ್ಯಾಕಿಂಗ್ ಕೂಡ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೇಪ್ ಎಲ್ಲ ಹಾಕ್ಬಿಟ್ಟವ್ರೆ. ನಾನು ಇದನ್ನು ಬಸವೇಶ್ವರ ನಗರದಿಂದ ತರಿಸಿದ್ದು. ಇದು ವೆಜ್ ಮೀಲ್ಸಿಗೆ ಬಂದುಬಿಟ್ಟು ಹಪ್ಪಳ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗಿದೆ ಪ್ಯಾಕಿಂಗು. ಬಾಕ್ಸಿಂದ ಎಲ್ಲ ಹೊರಗಡೆ ಬಂದಾಯಿತು. ಇದರಲ್ಲಿ ವೆಜ್ ಯಾವುದು ನಾನ್ ವೆಜ್ ಯಾವುದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಒಂದೇ ಇದೆ. ಎರಡು ದೊಡ್ಡ ಬಾಕ್ಸ್ ಇದೆ. ಐ ಥಿಂಕ್ ಇದೇ ಬಿರಿಯಾನಿ ಇರಬೇಕು. ಇದು ವೆಜ್ ಮೀಲ್ಸ್ ಇರಬೇಕು. ಜೊತೆಗೆ 1 2 3 ಅಯ್ಯೋಯ್ಯೋ 4 5 6 7 8 9 10 ಇದು ನಾನ್ ವೆಜ್. ನಾನು ಗೆಸ್ ಮಾಡಿದೆ. ತಲಪಕಟ್ಟಿ XL ಚಿಕನ್ ಬಿರಿಯಾನಿ ಅಂತ. ಇದು ಬಂದುಬಿಟ್ಟು ನನಗೆ 329 ರೂಪಾಯಿ ಬಿದ್ದಿದೆ. ಒಂದು ಎಗ್ ಹಾಕಿದ್ದಾರೆ. ಕಡಿಮೆ ತಿನ್ನೋರಿಗೆ ಇಬ್ಬರಿಗೆ ಮ್ಯಾನೇಜ್ ಆಗುತ್ತೆ. ಇದು ಒಂದು XL ಚಿಕನ್ ಬಿರಿಯಾನಿ ತರಿಸ್ಕೊಂಡ್ರೆ ನೀವು 329 ರೂಪೀಸ್ ಆಗುತ್ತೆ. 4 ಪೀಸ್ ಅಂದ್ಕೊಳ್ಳಿ. 4 ಒಂದು ಇವೆಲ್ಲ ಪುಡಿ ಗಿಡಿ ಎಲ್ಲ ಸೇರಿದ್ರೆ ಒಂದು 5 ಅಂದ್ಕೊಳ್ಳಿ. 5 ಪೀಸು ಇಬ್ಬರು ತಿನ್ಬೋದು ಮಾತ್ರ ಬಿರಿಯಾನಿನ. ನನ್ನ ಪ್ರಕಾರ ಜಾಸ್ತಿ ತಿನ್ನೋರಿಗೆ ಇಬ್ಬರು ತಿನ್ಬೋದು. ರೈಸ್ ಕ್ವಾಂಟಿಟಿ ತುಂಬ ಜಾಸ್ತಿನೇ ಇದೆ. ಪೀಸ್ಗಳೆಲ್ಲ ಒಂಥರ ಡಿಫ್ರೆಂಟಾಗಿದೆ. ಇದು ನಮ್ಮ ದಮ್ ಬಿರಿಯಾನಿ ಥರ ಇಲ್ಲ, ಬೇರೆ ಥರ ಇದೆ. ಕೇಕ್ ತಿಂದಂಗೆ ಆಗ್ತದೆ. ಇನ್ನೊಂದಿನ ಮಟನ್ ಬಿರಿಯಾನಿ ತರಿಸ್ಕೊಳ್ಳೋಣ. ಸಗದಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು ಪೀಸು. ಏನು ಒಂದು ಪ್ರಾಬ್ಲಮ್ ಅಂದರೆ, ಇದು ಯಾವುದಕ್ಕೆ ಏನು ಅಂತಲೇ ಮೆನ್ಷನ್ ಮಾಡಿಲ್ಲಪ್ಪ ಇವರು. ಬಿರಿಯಾನಿಗೆ ಯಾವುದು ಏನಪ್ಪ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈಗೆಲ್ಲ ಒಟ್ಟಿಗೆ ಆರ್ಡ್ರ್ ಮಾಡೋದು ಹಿಂಗಾಗುತ್ತೆ. ಯಾವುದಕ್ಕೆ ಏನು ಅಂತ ಮೆನ್ಷನ್ ಮಾಡಿದ್ರೆ, ಬಿರಿಯಾನಿಗೆ ವೆಜ್ಜಿಗೆ ಯಾವುದು ನಾನ್ ವೆಜ್ಜಿಗೆ ಯಾವುದು ಅಂತ ಹೇಳಿದ್ರೆ ಗೊತ್ತಾಗುತ್ತಪ್ಪ. ಟೋಟಲ್ಲು ನಿಮಗೆ 3 6 9 11 ವೆಜ್ಜಿಗೆ ಬಾಕ್ಸ್ ಇದೆ. ಇವಾಗ ವೆಜ್ಜನ್ನು ಅನ್ಬಾಕ್ಸ್ ಮಾಡುವ ಸಮಯ. ನಾನ್ ವೆಜ್ ತಿಂದಿದ್ದೀವಿ, ಆದರೂ ಕೂಡ ಏನು ಅಭ್ಯಂತರ ಇಲ್ಲ. ಅವರು ಕೂಡ, ನಮ್ಮ ಪಾರ್ಟ್ನರ್ ಕೂಡ ನಾನ್ ವೆಜ್ಜೇ. ಸೊ ಅವರೇನೋ ವೆಜ್ ಬೇಕು ಅಂತ ಹೇಳಿದ್ರು. ಹಾಗೆ ವೀಡಿಯೋಗೂ ಕೂಡ ಡಿಫ್ರೆಂಟಾಗಿರಲಿ ಅಂತ ವೆಜ್ ಆರ್ಡ್ರ್ ಮಾಡಿದೆ. ವೈಟ್ ರೈಸ್ ಬರುತ್ತೆ ಇದೊಂದು ಬಾಕ್ಸಲ್ಲಿ ನಿಮಗೆ ವೆಜ್ಜು. ಸೊ ಇದಕ್ಕೆ ಉಪ್ಪಿನಕಾಯಿ ಅನಿಸುತ್ತಿದ್ದು.
ಉಪ್ಪಿನಕಾಯಿಯನ್ನು ಕೊಟ್ಟಿದ್ದಾರೆ. ಒಂದು ಬಾಕ್ಸಲ್ಲಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಇದು ರಸಮ್ಮು, ಮೊಸರು ಅನ್ಸುತ್ತೆ ಇದು. ಹಾ ಮೊಸರು ಮಾತ್ರ ನೆಕ್ಸ್ಟ್ ಲೆವೆಲಪ್ಪ. ನಾನ್ ವೆಜ್ಗಿಂತ ವೆಜ್ಜೇ ಮಜಾ. ಇನ್ನೊಂದು ಬಂದುಬಿಟ್ಟು ಈ ಬಾಕ್ಸಲ್ಲಿ ಏನಿದೆ, ದಾಲ್ ಅನ್ಸುತ್ತೆ ಇದು. ಏನಿದು ದಾಲ್? ಬಿಲ್ಲೆಲ್ಲೋಯ್ತು? ಇದು ಬಂದುಬಿಟ್ಟು ನಿಮಗೆ ಸ್ಟೀಮ್ಡ್ ರೈಸು ವಿತ್ ಪಪ್ಪು. ಇದು ಪಪ್ಪು, ಇದು ಬಂದುಬಿಟ್ಟು ಪಪ್ಪು. ಓಕೆ, ಗೀ ಆರ್ಡ್ರ್ ವೈಸೇ ಹೋಗೋಣ. ಇದು ಗೀ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ. ಇಷ್ಟು ಗೀ ಬರುತ್ತೆ ನಿಮಗೆ ಎಷ್ಟು ಡಬ್ಬದಲ್ಲಿ. ಇದು ರಸಮ್ಮು, ಇದು ಬಂದುಬಿಟ್ಟು ನಿಮಗೆ ಕೋಕೋನಟ್ ಚಟ್ನಿ, ಇದು ಪಪ್ಪು, ಇದು ಕರ್ಡು ಮಾತ್ರ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ಇದು ನಿಮ್ಮ ಗೀ. ಇದು ಬಂದುಬಿಟ್ಟು ಸಾಂಬಾರು. ಇದು ಏನದು ಸಾಂಬಾರು, ಯಾವುದ್ರ ಸಾಂಬಾರು ಅಂತ ಗೊತ್ತಿಲ್ಲ. ಇದೇನು ಅಂತ ಓಪನ್ ಮಾಡ್ತೀನಿ ಇವಾಗ. ಇದೇನಿದು? ಪಲ್ಯ, ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ. ಆಲೂಗೆಡ್ಡೆ ಕಡಲೆ ಬೀಜ ಪಲ್ಯ ಇದೆ. ಇದು ಇನ್ನೂ ಒಂಥರ ಚಟ್ನಿ. ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ನೋಡೋಣ. ಕಡಲೆ ಬೀಜ ಕೂಡ ಇದೆ, ಇದರಲ್ಲೂ ಕೂಡ ಕಡಲೆ ಬೀಜ ಇರೋ ಹಂಗಿದೆ. ಮೋಸ್ಟ್ಲಿ ಆಂಧ್ರ ಮಿಲ್ಸ್ ಊಟ ಮಾಡಿರೋರಿಗೆ ಗೊತ್ತಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನು ಅಂತ. ಇದು ಸಾಂಬಾರು. ಇದು ಬೇರೆ ಇನ್ನೊಂಥರ ಡಿಶಸ್, ಸಪ್ರೇಟ್ ಇದು ಸಾಂಬಾರು. ಇದು ಇನ್ನೊಂದು ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಅದು ಜೋರಾಗಿ ಓಪನ್ ಮಾಡಿಬಿಟ್ರೆ ಚೆಲ್ಬಿಟ್ರೆ. ಇದು ಇನ್ನೊಂದು ಥರ ಈ ಮಜ್ಜಿಗೆ ಹುಳಿ ಥರ ಇದೆ ಇದು. ಇಲ್ಲಿ ಕೊಟ್ಟಿರೋದು ಏನಂದರೆ ಸ್ಟೀಮ್ ರೈಸು. ಇವು ಕೊಟ್ಟಿರೋ ಪ್ರಕಾರ ಇಲ್ಲಿ ಆಂಧ್ರ ಡಿಸ್ಕ್ರಿಪ್ಷನ್ ಫ್ಲೇವರ್ಫುಲ್ ಆಂಧ್ರ ಸ್ಪೆಷಲ್ ಮೀಲ್ ಸರ್ವ್ಡ್ ವಿತ್ ಸ್ಟೀಮ್ಡ್ ರೈಸು ವಿತ್ ಪಪ್ಪು ಆಯಿತು. ಪಪ್ಪು ಇದೆ, ಗೀ ಇದೆ, ಓಕೆ. ಸ್ಟೀಮ್ಡ್ ರೈಸ್ ಓಕೆ, ಪಲ್ಯ ಓಕೆ, ಚಟ್ನಿ ಓಕೆ, ಸಾಂಬಾರು, ರಸಮು, ಪಾಪಡಲ್ಲಿದೆ, ಕರ್ಡು, ಪಿಕಲ್ಸ್ ಆ್ಯಂಡ್ ಡೆಸರ್ಟ್ ಆಫ್ ದಿ ಡೇ. ಡೆಸರ್ಟ್ ಆಫ್ ದಿ ಡೇ ಪಾಯಸ. ಡೆಸರ್ಟ್ ಅಂದರೆ ಇದು ಚಟ್ನಿ ಪುಡಿ. ಇದು ಪಿಕಲ್ಸ್ ಹಾಕಿದ್ದೀನಿ ಆಲ್ರೆಡಿ, ನಿಮಗೆ ಗೊತ್ತಿದೆ. ಆಮೇಲೆ ಇನ್ನೊಂದು ಇದರಲ್ಲಿ ಏನೋ ಒಂದು ಮಿಸ್ ಹೊಡೆದಿದೆಯಲ್ಲ ನೋಡಿ, ಇಷ್ಟೆಲ್ಲ ಬರುತ್ತೆ. ಇದು ವೆಜ್ ಮೀಲ್ಸ್. ಇದು ಬಂದುಬಿಟ್ಟು ನೋಡಿ ನಿಮಗೆ ವೆಜ್ ಮೀಲ್ಸು. ಇದು ಒಂದು ಸ್ಟೀಮ್ಡ್ ರೈಸ್ ಒಂದು ಬಾಕ್ಸ್ ಬರುತ್ತೆ. ಇದು ಚಟ್ನಿ, ಇದು ಏನು ಬೇರೆ ಒಂದು ಸಪ್ರೇಟ್ ಒಂದು ಫ್ಲೇವರ್. ಇದು ಚಟ್ನಿ. ಇದು ಕೂಡ ಸಾಂಬಾರು ಅನಿಸುತ್ತೆ. ಡಿಸ್ಕ್ರಿಪ್ಷನಲ್ಲಿ ಏನು ಅಂತ ಕೊಟ್ಟಿಲ್ಲ. ಇದೊಂದು ಸಾಂಬಾರು ಬರುತ್ತೆ. ಇದೊಂಥರ ಸಾಂಬಾರು ನಿಮಗೆ. ಇದು ಆಲೂಗೆಡ್ಡೆ ಪಲ್ಯ ಬರುತ್ತೆ ವಿತ್ ಕಡಲೆ ಬೀಜ ಹಾಕಿದ್ದಾರೆ. ಇದು ಒಂದು ಪಲ್ಯ. ಇದು ಡೆಸರ್ಟ್ ಆಫ್ ದಿ ಡೇ ಅಂತ ಪಾಯಸ ಕೊಟ್ಟಿದ್ದಾರೆ ಇವತ್ತಿನ ಸ್ಪೆಷಲ್ಲು. ಇದು ನಿಮಗೆ ರಸಮ್ಮು. ಇದು ಕೋಕೋನಟ್ ಚಟ್ನಿ, ಇದು ಗೊತ್ತಾಗುತ್ತೆ. ಇದು ಒಂಥರ ಸಾಂಬಾರು. ಇದು ನಿಮಗೆ ಪಪ್ಪು, ಆಂಧ್ರ ಪಪ್ಪು. ಇದು ಕರ್ಡ್ ಯೂಶಲಿ. ಆಮೇಲೆ ಇದು ಬಂದ್ಬಿಟ್ಟು ಗೀ. ಇಷ್ಟು ಬರುತ್ತೆ. ಇದು ಆಂಧ್ರ ಮೀಲ್ಸ್. ನನಗೆ ವೆಜ್ ಮೀಲ್ಸಲ್ಲಿ ಪಪ್ಪು ಅಂದರೆ ತುಂಬ ಇಷ್ಟ. ಪಪ್ಪುನ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರ್, ಫ್ಯಾಂಟಾಸ್ಟಿಕ್, ವಾಹ್. ಸೂಪರ್. ಪಪ್ಪು ಅಂತ ಸಖತ್ತಾಗಿದೆ. ವೆಜ್ಜು ನೀವು ನಾನ್ ವೆಜ್ ತರಿಸ್ಕೊಂಡ್ರೆ ಇಬ್ಬರು ಕಂಫರ್ಟಾಗಿ ಊಟ ಮಾಡ್ಬೋದು. ವೆಜ್ಜು ಒಬ್ರಿಗಾಗುತ್ತೆ. ನನಗೆ ಚಟ್ನಿ ಪುಡಿ ಅಂದರೆ ಭಾಳ ಇಷ್ಟ. ಸೊ ನಾನು ಚಟ್ನಿ ಪುಡಿ ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ ಈಗ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿಲ್ಲ. ಆಂಧ್ರ ಮೀಲ್ಸು ನಾವೆಲ್ಲ ಕಡಿಮೆ ಊಟ ಮಾಡಿರ್ತೀವಲ್ಲ, ಬಟ್ ವೆಜ್ ನಾನು ಇವತ್ತೇ ಫಸ್ಟು ಟ್ರೈ ಮಾಡ್ತಾ ಇರೋದು. ಅದು ತಲಪಾಕಟ್ಟಲ್ಲಿ ಆಂಧ್ರ ಮೀಲ್ಸು ಊಟ ಮಾಡಿದ್ದೀನಿ. ಪಪ್ಪು ಅಂದರೆ ನನಗೆ ಭಾಳ ಇಷ್ಟ. ನಾನು ಆಂಧ್ರಕ್ಕೆ ಹೋದರೆ ಜಾಸ್ತಿ ಆಂಧ್ರ ಮೀಲ್ಸ್ ತೊಗೋತೀನಿ. ಚಟ್ನಿ ಪುಡಿ ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ.
ಸೊ ಉಳಿದಿದ್ದೆಲ್ಲ ನಮ್ಮ ಪಾರ್ಟ್ನರು ಟೇಸ್ಟ್ ಮಾಡ್ತಾರೆ. ಇಲ್ಲಿ ಆಗಲೇ ಅವರು ಬೇರೆ ಥರನೇ ಇದೆ ರಿಯಾಕ್ಷನ್ನು, ನಮ್ಮದೆಲ್ಲ ಹಾಕೋತಾ ಇದ್ರೆ ಜಾಸ್ತಿ ಅಂತ. ಗೀ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಚಟ್ನಿ ಪುಡಿ ಇದೆಯಲ್ಲ, ಅದ್ರ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲೇ ಹೋದರೂ ಅಷ್ಟೇ, ನೀವು ಎಲ್ಲೇ ಹೋದರೂ ಅಷ್ಟೇ, ಆಂಧ್ರ ಮಿಲ್ಸು ಆ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ನೆಕ್ಸ್ಟ್ ಲೆವೆಲು. ಅಮೇಝಿಂಗ್ ರಿಯಲಿ. ವಾಹ್, ಜಾಸ್ತಿ ತಿನ್ಬಿಟ್ರೆ ವೆಜ್ನವರು ನಮ್ಮನ್ನು ತಿನ್ಬಿಡ್ತಾರೆ. ಆದರೂ ಕೂಡ ಚಟ್ನಿ ಸಖತ್ತಾಗಿದೆ, ಬಿಡೋಕ್ಕಾಗ್ತಾಯಿಲ್ಲ. ಏನಾರು ಅಂದ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ. ತುಪ್ಪ ಎಲ್ಲ ನಾನೇ ಖಾಲಿ ಮಾಡಿಬಿಡ್ತೀನಿ ಅಂತ ಉಳಿಸಿದ್ದೀನಿ ಸ್ವಲ್ಪ. ಇದು ಆ್ಯಕ್ಚುಲಿ ಹಿಂಗೆ ಊಟ ಮಾಡೋದಾ, ಬೇರೆ ಏನಾರು ಹಾಕೋಬೇಕಾ? ಗನ್ ಪೌಡರ್, ಚಟ್ನಿ ಪುಡಿ, ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು. ಸಖತ್ತಾಗಿದೆ ಮಾತ್ರ. ಸೊ ಈಗ ನೋಡೋದ್ರಲ್ಲ, ಒಂದು ಎಕ್ಸೆಲ್ ಚಿಕನ್ ಬಿರಿಯಾನಿ ತಲಪ ಕಟ್ಟಿ ಅವ್ರದ್ದು ತರಿಸಿದ್ರೆ ಒಂದು ಇಬ್ಬರು ಆರಾಮಾಗಿ ಊಟ ಮಾಡ್ಬೋದು. ಒಂದು ವೆಜ್ ಮೀಲ್ಸ್ ತರಿಸಿದ್ದೆ. ವೆಜ್ ಮೀಲ್ಸ್ ಬಂದುಬಿಟ್ಟು ನಿಮಗೆ 229 ಬರುತ್ತೆ, ಇದು 329 ಬರುತ್ತೆ. ಟೋಟಲ್ ನನಗೆ 2ರಿಂದ 683 ರೂಪಾಯಿ ಬಿತ್ತು, ಡೆಲಿವರಿ ಚಾರ್ಜು ಟ್ಯಾಕ್ಸು ಎಲ್ಲ ಸೇರಿ. ಇಬ್ಬರು ಆರಾಮಾಗಿ ಊಟ ಮಾಡ್ಬೋದು. ಬಿರಿಯಾನಿ ಇಬ್ಬರು ಊಟ ಮಾಡ್ಬೋದು. ವೆಜ್ ಮೀಲ್ಸು ಆಲ್ಮೋಸ್ಟು ಒಬ್ಬರಿಗಾಗುತ್ತೆ, ರೈಸ್ ಇನ್ನೊಂದು ತರಿಸ್ಕೋಬೇಕಾಗತ್ತೆ. ನನಗೆ ಭಾಳ ಖುಷಿ ಆಯಿತು. ಪಾಯಸನೂ ಕೂಡ ನನಗೆ ಸಖತ್ತಾಗಿದೆ ಅನ್ನಿಸ್ತಾ ಇದೆ. ಪಾಯಸನೂ ಒಂಚೂರು ಟ್ರೈ ಮಾಡ್ತೀನಿ. ಗೋಡಂಬಿ ಮತ್ತು ಡೆಸರ್ಟ್ ಆಫ್ ದಿ ಡೇ ಅಂತ ಇದು ಸ್ವೀಟು ಅಂತ ಒಂದು ಡಿಶ್ ಕೊಡ್ತಾರೆ. ಗೋಡಂಬಿ 1 2 3 4 3 ಗೋಡಂಬಿ, 4 ಗೋಡಂಬಿ ಇದೆ ಅಂದರೆ ಇವೆರಡು ಸೇರಿ ಒಂದು, ಇವೆರಡು ಸೇರಿ ಒಂದು. ಟೋಟಲ್ ಇದೊಂದು 2 ಗೋಡಂಬಿ, ಒಂದು ಇದೇನಿದು ದ್ರಾಕ್ಷಿ. ಗೋಡಂಬಿ ಅಂದರೆ ನನಗೆ ಸಖತ್ ಇಷ್ಟ, ಪ್ರೋಟೀನ್ ಜಾಸ್ತಿ ಸಿಗುತ್ತಲ್ಲ. ಪಾಯಸ ಸ್ವಲ್ಪ ತಣ್ಣಗಾಗಿದೆ, ಬರೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಯ್ತಲ್ಲ. ಪಾಯಸ ಕೂಡ ಚೆನ್ನಾಗಿದೆ, ಅಂದರೆ ಓಕೆ. ಪಾಯಸ ನಾವು ಮನೇಲಿ ಮಾಡೋ ರೀತಿಯೇ ಇದೆ. ಬಿರಿಯಾನಿ ಮಾತ್ರ ಸಪ್ರೇಟ್ ಫ್ಲೇವರ್ ಇತ್ತು. ಪಪ್ಪು ಎಲ್ಲ ಸಖತ್ತಾಗಿತ್ತು. ನಾವು ಪಪ್ಪು ಎಲ್ಲ ಮನೇಲಿ ಮಾಡಲ್ಲ, ನಮಗೆ ಗೊತ್ತಾಗಲ್ಲ. ಪಪ್ಪು ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಮೊಸರು ತುಂಬ ಗಟ್ಟಿ ಇದೆ, ಮೊಸರು ಒಳ್ಳೆ ಕ್ವಾಲಿಟಿ ಮೊಸರು ಕೂಡ ನಿಮಗೆ ನೋಡಿ ಗಟ್ಟಿ ಇದೆ, ಚೆನ್ನಾಗಿದೆ. ಮೊಸರು ಕೂಡ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಸ್ವೀಟ್ ಇದೆ ಮೊಸರು. ಅದೇನು ತಮಿಳ್ನಾಡು ಮೊಸರ, ನಮ್ಮ ಬೆಂಗಳೂರು ಮೊಸರ? ವೆಜ್ ತಿನ್ನೋಣ ನಾನ್ ವೆಜ್ ತಿನ್ನೋಣ ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ನೋಡೋದಲ್ಲ, ಇವತ್ತು ತಲಪ ಕಟ್ಟಿ ಅವ್ರದ್ದು ಒಂದು ನಾನ್ ವೆಜ್ಜು ಬಿರಿಯಾನಿ, ಎಕ್ಸೆಲ್ ಚಿಕನ್ ಬಿರಿಯಾನಿ, ಒಂದು ವೆಜ್ ಮೀಲ್ಸು, ಆಂಧ್ರ ವೆಜ್ ಮೀಲ್ಸು ತರಿಸಿದ್ದೆ. ವೆಜ್ ಇಷ್ಟಪಡೋರಿಗೆ ವೆಜ್ಜು ಓಕೆ. ವೆಜ್ ಕೂಡ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಾನ್ ವೆಜ್ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬಿರಿಯಾನಿ ಬೇರೆ ಥರನೇ ಇದೆ, ಪೀಸು ಬೇರೆ ಫ್ಲೇವರೇ. ಇದು ರೈಸು ಇದು ಬೇರೆಯೇ ಅವ್ರು ಯೂಸ್ ಮಾಡೋದು. ಬಿರಿಯಾನಿ ಕೂಡ ತುಂಬ ಚೆನ್ನಾಗಿದೆ. ಬಿರಿಯಾನಿ ನೀವಿಬ್ಬರು ಆರಾಮಾಗಿ ಊಟ ಮಾಡ್ಬೋದು ಕಂಫರ್ಟಾಗಿ. ವೆಜ್ ಮೀಲ್ಸು ಒಂದು ವೆಜ್ ಮೀಲ್ಸ್ ಆರ್ಡ್ರ್ ಮಾಡಿಕೊಂಡು ಅದ್ರ ಜೊತೆ ಇನ್ನೊಂದು ರೈಸ್ ತರಿಸ್ಕೊಂಡ್ರೆ ಇಬ್ಬರು ಊಟ ಮಾಡ್ಬೋದು. ನನಗೆ ವೆಜ್ಜಲ್ಲಿ ಗನ್ ಪೌಡರ್, ಅದು ಚಟ್ನಿ ಪುಡಿ ಅದೇ ಇರಬೇಕು ಮೋಸ್ಟ್ಲಿ, ಗನ್ ಪೌಡರು ಅದು ಭಾಳ ಇಷ್ಟ ಆಯಿತು.
ಮೊಸರು ಭಾಳ ಇಷ್ಟ ಆಯಿತು. ಪಾಯಸ ಓಕೆ ಚೆನ್ನಾಗಿದೆ. ಪಪ್ಪು ಇಷ್ಟ ಆಯಿತು. ಇನ್ನು ಚಟ್ನಿ ಬರುತ್ತೆ, ರಸಂ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಬೇರೆ ಯಾವುದಾದ್ರೂ ಹೋಟೆಲ್ದು ಫುಡ್ ರಿವ್ಯೂ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಫುಡ್ ರಿವ್ಯೂ ಮಾಡೋಣ. ಓಕೆ, ಟಾಟಾ, ಬಾಯ್ ಬಾಯ್. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು.